ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾವು ನೆಗೆಟಿವ್ ಸೆಂಟೆನ್ಸಸ್ ಇದನ್ನು ನಾವು ಬರಿಬೇಕಾದ್ರೆ ಸಾಮಾನ್ಯವಾಗಿ ಮಾಡುವಂತಹ ಒಂದು ತಪ್ಪನ್ನು ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ನೆಗೆಟಿವ್ ಸೆಂಟೆನ್ಸ್ ಅಂದರೆ ಏನು? ನನಗೆ ಗೊತ್ತಿಲ್ಲ, ನನಗೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ನೀವು ಉಪಯೋಗಿಸುವಂಥ ವಾಕ್ಯಗಳನ್ನು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ ನಾವು. ಡೋಂಟ್ ಉಪಯೋಗಿಸ್ತೀವಿ, ಇಲ್ಲ ಕಾಂಟ್, ಇಲ್ಲ ನೋ, ನೆವರ್, ನೋಬಡಿ, ನೋವೇರ್, ಈ ಥರ ಪದಗಳನ್ನು ನಾವು ವಾಕ್ಯಗಳಲ್ಲಿ ಯೂಸ್ ಮಾಡ್ತೀವಿ ನಮಗೆ ಇಲ್ಲ, ಬೇಡ, ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ. ಇದನ್ನು ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಈ ನೆಗೆಟಿವ್ ಸೆಂಟೆನ್ಸ್ ಬರಿಬೇಕಂದ್ರೆ ನಾವು ಸಾಮಾನ್ಯವಾಗಿ ಮಾಡುವಂಥ ಒಂದು ತಪ್ಪು ಅಂದರೆ ಡಬಲ್ ನೆಗೆಟಿವನ್ನು ಯೂಸ್ ಮಾಡೋದು, ಎರಡು ಸರಿ ನೆಗೆಟಿವ್ ಪದಗಳನ್ನು ಯೂಸ್ ಮಾಡೋದು. ಅದನ್ನು ನಾವಿವತ್ತು ನೋಡ್ತೀವಿ. ನಂತರ ಅದನ್ನು ಯಾವ ರೀತಿಯಲ್ಲಿ ನಾವು ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನು ಕಲಿತೀವಿ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ, ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಈ ರೀತಿಯ ವಿಡಿಯೋಸ್ ಇಷ್ಟವಾಗೋದಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರು ಇಂಗ್ಲೀಷ್ ಕಲಿತಾ ಇದ್ದಾರೆ ಅವರೆಲ್ಲರ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಡಬಲ್ ನೆಗೆಟಿವ್ಸ್ ಅಂದರೆ ವಾಕ್ಯದಲ್ಲಿ ನೆಗೆಟಿವ್ ಪದಗಳನ್ನು ಎರಡು ಸರಿ ಯೂಸ್ ಮಾಡೋದನ್ನು ಯಾವ ರೀತಿಯಲ್ಲಿ ನಾವು ಸರಿಪಡಿಸ್ಕೊಳ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಐ ಡೋಂಟ್ ನೋ ನಥಿಂಗ್. ಈ ಸೆಂಟೆನ್ಸ್ ಇನ್ಕರೆಕ್ಟ್. ಇಲ್ಲಿ ನೀವು ಹೇಳಬೇಕಾಗಿರೋದೇನು? ನನಗೇನು ಗೊತ್ತಿಲ್ಲ. ನೀವು ಹೇಳ್ತೀರಾ ಐ ಡೋಂಟ್ ನೋ ನಥಿಂಗ್. ಇಲ್ಲಿ ನೋಡಿ, ಐ ಡೋಂಟ್ ನೋ ಅಂತ ಬಂದ ತಕ್ಷಣವೇ ಆಯಿತು, ನಿಮಗೆ ಗೊತ್ತಿಲ್ಲ ಅಂತ ಆಯಿತು. ಮತ್ತೆ ನೀವು ನಥಿಂಗ್ ಅಂತ ಹೇಳಬಾರ್ದು. ಆಲ್ರೆಡಿ ನೆಗೇಷನ್ ಆಯಿತು, ಅಲ್ಲಿ ನೆಗೆಟಿವ್ ಆಯಿತು ವಾಕ್ಯ. ಐ ಡೋಂಟ್ ನೋ, ನೀವು ಡೋಂಟ್ ಹಾಕ್ಕೊಂಡಾಗ ವಾಕ್ಯ ನೆಗೆಟಿವ್ ಆಯಿತು. ನೀವು ಪುನಃ ನಥಿಂಗ್ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನು ಸರಿಯಾಗಿ ನಾವು ಹೇಗೆ ಹೇಳೋದು ಈ ವಾಕ್ಯವನ್ನು? ಐ ಡೋಂಟ್ ನೋ ಎನಿಥಿಂಗ್. ಡೋಂಟ್ ಅಂತ ಬಂದ ತಕ್ಷಣ ನೆಗೆಟಿವ್ ಸೆಂಟೆನ್ಸ್ ಆಯ್ತು ಅದು. ಮತ್ತೆ ನೀವು ಅದನ್ನು ನಥಿಂಗ್ ಹಾಕೊಳ್ಳಿಕ್ಕಿಲ್ಲ. ಏನು ಮಾಡಬೇಕು? ಎನಿಥಿಂಗ್ ಅಂತ ಹಾಕೊಳ್ಬೇಕು. ಐ ಡೋಂಟ್ ನೋ ಎನಿಥಿಂಗ್. ಐ ಡೋಂಟ್ ನೋ ನಥಿಂಗ್ ಅಲ್ಲ, ಐ ಡೋಂಟ್ ನೋ ಎನಿಥಿಂಗ್. ಐ ಡೋಂಟ್ ಹ್ಯಾವ್ ನೋ ಐಡಿಯಾ. ಇಲ್ಲೂ ಕೂಡ ಹಾಗೆ ನನಗೇನು ಗೊತ್ತಿಲ್ಲ ಅನ್ನೋದು ನೀವು ಹೇಳಬೇಕಾಗಿರೋದು. ನೀವು ಹೇಳ್ತೀರಾ ಐ ಡೋಂಟ್ ಹ್ಯಾವ್ ನೋ ಐಡಿಯಾ. ಈ ಸೆಂಟೆನ್ಸ್ ಇನ್ಕರೆಕ್ಟ್. ಇದು ಕರೆಕ್ಟ್ ಅಲ್ಲ. ಎರಡು ಸರಿ ವಾಕ್ಯದಲ್ಲಿ ನೆಗೆಟಿವ್ ಬರ್ತಾ ಇದೆ. ಇಲ್ಲಿ ನೋಡಿ, ಐ ಡೋಂಟ್ ಅಂತ ಒಂದು ಸರಿ ನೆಗೆಟಿವ್ ಬರ್ತಾ ಇದೆ, ಜೊತೆಗೆ ನೋ ಕೂಡ ಹಾಕ್ಕೊಳ್ತಾ ಇದ್ದೀರಾ ನೀವು. ಅವಾಗೇನಾಯಿತು? ಡಬಲ್ ನೆಗೆಟಿವ್ ಆಯಿತು. ಎರಡು ಸರಿ ನೀವು ವಾಕ್ಯವನ್ನು ನೆಗೆಟಿವ್ ಮಾಡ್ತಾ ಇದ್ದೀರಾ. ಈ ಥರ ಉಪಯೋಗಿಸೋದು ಇಂಗ್ಲೀಷ್ನಲ್ಲಿ ಸರಿಯಾದ ಉಪಯೋಗ ಅಲ್ಲ, ಸರಿಯಾದ ಯೂಸೇಜ್ ಅಲ್ಲ. ಇದನ್ನು ನೀವು ಹೇಗೆ ಸರಿಯಾಗಿ ಬರಿಬೇಕು? ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಡೋಂಟ್ ಬಂದಿದೆ, ನೀವು ಪುನಃ ನೋ ಹಾಕ್ಕೊಳ್ತಿದ್ದೀರಾ, ಅದು ಸರಿಯಲ್ಲ. ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ನೋ ಬದಲಾಗಿ ಏನು ಹಾಕ್ಕೊಳ್ಬೇಕು? ಎನಿ ಐಡಿಯಾ. ಅಥವಾ ನೀವು ಹೀಗೆ ಕೂಡ ಹೇಳ್ಬೋದು, ಐ ಹ್ಯಾವ್ ನೋ ಐಡಿಯಾ. ಐ ಹ್ಯಾವ್ ನೋ ಐಡಿಯಾ ಅಂತ ಹೇಳ್ಬೋದು. ಇಲ್ಲ, ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಐ ಡೋಂಟ್ ಹ್ಯಾವ್ ನೋ ಐಡಿಯಾ ಅಲ್ಲ, ಇಲ್ಲಿ ಡೋಂಟ್ ಬರ್ತಾ ಇದೆ, ಜೊತೆಗೆ ನೋ ಕೂಡ ಬರ್ತಾ ಇದೆ. ಎರಡು ಸರಿ ನೆಗೆಟಿವ್ ಮಾಡೋದು ಸರಿಯಾದ ಯೂಸೇಜ್ ಅಲ್ಲ. ಶಿ ಕಾಂಟ್ ಬಿ ಫ್ರೆಂಡ್ಸ್ ವಿತ್ ನೋಬಡಿ. ಶಿ ಕಾಂಟ್ ಬಿ ಫ್ರೆಂಡ್ಸ್ ವಿತ್ ನೋಬಡಿ. ಇದು ಸರಿಯಾದ ವಾಕ್ಯ ಅಲ್ಲ. ಇಲ್ಲಿ ನೀವು ಹೇಳಬೇಕಾಗಿರೋದೇನು? ಅವಳು ಯಾರೊಂದಿಗೂ ಸ್ನೇಹಿತೆಯಾಗಿರೋದಕ್ಕೆ ಸಾಧ್ಯ ಇಲ್ಲ, ಅಂದರೆ ಅವಳು ಯಾರನ್ನು ಫ್ರೆಂಡ್ಸ್ ಮಾಡ್ಕೊಳ್ಳೋದಿಲ್ಲ ಅಂತ. ಶಿ ಕಾಂಟ್ ಬಿ ಫ್ರೆಂಡ್ಸ್ ವಿತ್ ನೋಬಡಿ. ನೋಡಿ, ಕಾಂಟ್ ಅಂತ ಬಂದ ತಕ್ಷಣ ಏನಾಯಿತು? ಅದು ನೆಗೆಟಿವ್ ವಾಕ್ಯ ಆಯಿತು. ಮತ್ತೆ ನೀವು ಹೇಳ್ತಾ ಇದ್ದೀರಾ ನೋಬಡಿ. ಹಾಗಾಗಿ ಇದು ಕರೆಕ್ಟ್ ಆದ ಯೂಸೇಜ್ ಅಲ್ಲ. ಶಿ ಕಾಂಟ್ ಬಿ ಫ್ರೆಂಡ್ಸ್ ವಿತ್ ಎನಿಬಡಿ ಅಂತ ಹಾಕಬೇಕು. ನೋಬಡಿ ಅಲ್ಲ, ಎನಿಬಡಿ ಅಂತ ಹಾಕೊಳ್ಬೇಕು. ಕಾಂಟ್ ಆಲ್ರೆಡಿ ನೆಗೆಟಿವ್ ಆಯಿತು, ಪುನಃ ನೋ ಹಾಕೊಳ್ಳಿಕ್ಕಿಲ್ಲ. ಎನಿಬಡಿ ಅಂತ ನೀವು ಹಾಕ್ಕೊಳ್ಬೇಕು. ಐ ಡೋಂಟ್ ಹ್ಯಾವ್ ನೋ ಮನಿ. ಐ ಡೋಂಟ್ ಹ್ಯಾವ್ ನೋ ಮನಿ ಅಂತ ನೀವು ಹೇಳ್ತೀರಾ. ಡೋಂಟ್ ಅಂತ ಹೇಳ್ತಿದ್ದೀರಾ, ಪುನಃ ನೋ ಹಾಕ್ಕೊಳ್ತಾ ಇದೆ. ಇದು ರಾಂಗ್.
ನನ್ನ ಹತ್ತಿರ ದುಡ್ಡು ಇಲ್ಲ ಅಂತ ನೀವು ಹೇಳ್ತಾ ಇರೋದು ಈ ವಾಕ್ಯದ ಮೂಲಕ. ಹೇಗೆ ಹೇಳಬೇಕಿದನ? ಐ ಡೋಂಟ್ ಹ್ಯಾವ್ ಎನಿ ಮನಿ ಅಥವಾ ಐ ಹ್ಯಾವ್ ನೋ ಮನಿ. ಇದೆರಡರಲ್ಲಿ ನೀವು ಯಾವುದನ್ನಾದ್ರೂ ಉಪಯೋಗಿಸ್ಕೊಳ್ಬೋದು, ಆದರೆ 2 ಸರಿ ನೆಗೆಟಿವ್ ಹಾಕೊಳ್ಳಿಕ್ಕಿಲ್ಲ. ಐ ಕುಡಂಟ್ ಹಾರ್ಡ್ಲಿ ಟಾಕ್. ಈ ವಾಕ್ಯ ತಪ್ಪು. ನೀವಿಲ್ಲಿ ಹೇಳಬೇಕಾಗಿರೋದೇನು? ನನಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ನೀವು ಹೇಳ್ತೀರಾ ಐ ಕುಡಂಟ್ ಹಾರ್ಡ್ಲಿ ಟಾಕ್. ನೋಡಿ, ಕುಡಂಟ್ ಅಥವಾ ಕುಡ್ ನಾಟ್ ಅಂದರೆ ವಾಕ್ಯ ನೆಗೆಟಿವ್ ಆಯಿತು. ಹಾರ್ಡ್ಲಿ ಅನ್ನೋದು ಕೂಡ ಏನು ಮಾಡುತ್ತೆ? ಸಾಧ್ಯವಾಗಲಿಲ್ಲ ಅಂತ ಅನ್ನೋದನ್ನು ಹೇಳೋದಕ್ಕೆ ಉಪಯೋಗಿಸುವಂಥ ಒಂದು ಪದ. ಕುಡಂಟ್ ಕೂಡ ಯೂಸ್ ಮಾಡ್ತಿದ್ದೀರಾ, ಹಾರ್ಡ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೀರಾ. ಹಾಗಾಗಿ ಏನಾಯಿತು? ವಾಕ್ಯ 2 ಸರಿ ನೆಗೆಟಿವ್ ಆಯಿತು. ನೀವು ಇದನ್ನು ಸರಿ ಮಾಡಿ ಈ ರೀತಿಯಾಗಿ ಹೇಳ್ಬೋದು, ಐ ಕುಡಂಟ್ ಟಾಕ್. ನನಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಐ ಕುಡಂಟ್ ಟಾಕ್. ಹಾರ್ಡ್ಲಿಯನ್ನು ತೆಗೆದು ಈ ರೀತಿ ವಾಕ್ಯವನ್ನು ಹೇಳ್ಬೋದು. ಇಲ್ಲ, ಐ ಕುಡ್ ಹಾರ್ಡ್ಲಿ ಟಾಕ್ ಅಂತ ಹೇಳ್ಬೋದು. ಕುಡ್ ಮಾಡ್ಕೊಂಡ್ರಿ, ನಂತರ ಹಾರ್ಡ್ಲಿಯನ್ನು ಹಾಕ್ಕೊಂಡ್ರಿ. ಆಯಿತಾ? ಹಾರ್ಡ್ಲಿ ಹಾಕ್ಕೊಳ್ಳೋದಾದರೆ ಒಂದು ರೀತಿ ನೆಗೆಟಿವ್ ಅರ್ಥ ಕೊಡುತ್ತೆ ವಾಕ್ಯಕ್ಕೆ. ಮತ್ತೆ ನೀವು ಕುಡಂಟನ್ನು ಹಾಕ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಐ ಕುಡ್ ಹಾರ್ಡ್ಲಿ ಟಾಕ್ ಅಥವಾ ಐ ಕುಡಂಟ್ ಟಾಕ್. ಐ ಡೋಂಟ್ ಹ್ಯಾವ್ ಟು ಡೂ ನೋ ಹೋಮ್ವರ್ಕ್. ಇದು ಸರಿಯಾದ ವಾಕ್ಯ ಅಲ್ಲ. ನನಗೆ ಹೋಮ್ವರ್ಕ್ ಇಲ್ಲ ಅಂತ ನೀವು ಹೇಳಬೇಕಾಗಿತ್ತು. ಹೇಗೆ ಹೇಳಬೇಕಿದನ? ಐ ಡೋಂಟ್ ಹ್ಯಾವ್ ಟು ಡೂ ಎನಿ ಹೋಮ್ವರ್ಕ್. ಎನಿ ಹೋಮ್ವರ್ಕ್, ಡೋಂಟ್ ಹಾಕ್ಕೊಂಡಿದ್ದೀವಿ, ಹಾಗಾಗಿ ಎನಿ ಹೋಮ್ವರ್ಕ್. ನೋ ಹೋಮ್ವರ್ಕ್ ಅಲ್ಲ. ಐ ಡೋಂಟ್ ಹ್ಯಾವ್ ಟು ಡೂ ಎನಿ ಹೋಮ್ವರ್ಕ್. ಐ ಡೋಂಟ್ ಸಿ ನೋಬಡಿ ಹಿಯರ್. ಈ ವಾಕ್ಯ ಸರಿಯಲ್ಲ. ಡೋಂಟ್ ಅಂತ ಬರ್ತಾ ಇದೆ, ನೋಬಡಿ ಅಂತ ಬರ್ತಾ ಇದೆ. ನನಗೆ ಇಲ್ಲಿ ಯಾರೂ ಕಾಣಿಸ್ತಿಲ್ಲ ಅಂತ ನೀವು ಹೇಳಬೇಕಾಗಿತ್ತು. ಹೇಗೆ ಹೇಳಬೇಕು? ಐ ಡೋಂಟ್ ಸಿ ಎನಿಬಡಿ ಹಿಯರ್. ಡೋಂಟ್ ಹಾಕೊಂಡ್ರಿ, ನೋಬಡಿ ಹಾಕೊಂಡ್ರಿ, ಅದು ಸರಿಯಲ್ಲ. ಡೋಂಟ್ ಹಾಕಿದ ನಂತರ ಎನಿಬಡಿಯನ್ನು ನಾನು ಹಾಕೊಳ್ತಾ ಇದ್ದೀನಿ. ಐ ಕಾಂಟ್ ಫೈಂಡ್ ಮೈ ಕೀಸ್ ನೋವೇರ್. ನನಗೆ ನನ್ನ ಕೀಸ್ ಕಾಣಿಸ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ ಅಂತ ನೀವು ಹೇಳ್ತಾ ಇರುವಂಥದ್ದು. ಐ ಕಾಂಟ್ ಫೈಂಡ್ ಮೈ ಕೀಸ್ ನೋವೇರ್ ಅಂತ ನೀವು ಹೇಳ್ತೀರಾ. ಕಾಂಟ್ ಹೇಳ್ತಿದ್ದೀರಾ, ನೋವೇರ್ ಅಂತ ಹೇಳ್ತಿದ್ದೀರಾ. ಡಬಲ್ ನೆಗೆಟಿವ್ ಆಯಿತು. ಐ ಕಾಂಟ್ ಫೈಂಡ್ ಮೈ ಕೀಸ್ ಎನಿವೇರ್. ಹೇಗೆ? ಎನಿವೇರ್. ಕಾಂಟ್, ಎನಿವೇರ್. ದೇ ಕಾಂಟ್ ಕಮ್ ಹಿಯರ್ ನೋ ಮೋರ್. ದೇ ಕಾಂಟ್ ಕಮ್ ಹಿಯರ್ ನೋ ಮೋರ್. ಕಾಂಟ್ ಇದೆ, ನೋ ಮೋರ್ ಅಂತಿದೆ. ಅವರಿಗೆ ಇನ್ನು ಮುಂದೆ ಇಲ್ಲಿಗೆ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ನೀವು ಹೇಳಬೇಕಾಗಿರೋದು. ದೇ ಕಾಂಟ್ ಕಮ್ ಹಿಯರ್ ಎನಿ ಮೋರ್. ಕಾಂಟ್, ಎನಿ ಮೋರ್. ಐ ಡೋಂಟ್ ಹ್ಯಾವ್ ನೋ ಸಿಬ್ಲಿಂಗ್ಸ್. ಐ ಡೋಂಟ್ ಹ್ಯಾವ್ ನೋ ಸಿಬ್ಲಿಂಗ್ಸ್. ನನಗೆ ಒಡ ಹುಟ್ಟಿದವರು ಯಾರು ಇಲ್ಲ ಅಂತ ನೀವು ಹೇಳಬೇಕಾಗಿರೋದು. ಆಯಿತಾ? ಸಿಬ್ಲಿಂಗ್ಸ್ ಅಂದರೆ ಒಡ ಹುಟ್ಟಿದವರು. ನೀವು ಡೋಂಟ್ ಹಾಕ್ಕೊಳ್ತೀರಾ, ಜೊತೆಗೆ ನೋ ಕೂಡ ಹಾಕ್ಕೊಳ್ತಾ ಇದ್ದೀರಾ. ಇದನ್ನ ಹೇಗೆ ಹೇಳಬೇಕು? ಐ ಡೋಂಟ್ ಹ್ಯಾವ್ ಎನಿ ಸಿಬ್ಲಿಂಗ್ಸ್. ಡೋಂಟ್ ಜೊತೆಗೆ ಎನಿಯನ್ನು ನಾನು ಯೂಸ್ ಮಾಡ್ತೀನಿ. ಐ ಡೋಂಟ್ ಹ್ಯಾವ್ ಎನಿ ಸಿಬ್ಲಿಂಗ್ಸ್. ಐ ಹ್ಯಾವ್ ನಾಟ್ ನೆವರ್ ಯೂಸ್ಡ್ ದಿಸ್ ಬಿಫೋರ್. ಇಲ್ಲಿ ನೋಡಿ, ನೀವು ನಾಟ್ ಅನ್ನು ಯೂಸ್ ಮಾಡ್ತಿದ್ದೀರಾ, ನೆವರ್ ಅನ್ನು ಕೂಡ ಯೂಸ್ ಮಾಡ್ತಾ ಇದ್ದೀರಾ. ನಾಟ್, ನೆವರ್ ಎರಡು ನೆಗೆಟಿವ್ ಆಯಿತು. ಹಾಗೆ ಮಾಡೋ ಹಾಗಿಲ್ಲ. ನೀವು ಹೇಳಬೇಕಾಗಿರೋದೇನು? ನಾನು ಇದನ್ನು ಇದುವರೆಗೆ ಉಪಯೋಗಿಸಿಲ್ಲ. ಹೇಗೆ ಹೇಳ್ಬೋದು? ಐ ಹ್ಯಾವ್ ನೆವರ್ ಯೂಸ್ಡ್ ದಿಸ್ ಬಿಫೋರ್. ಐ ಹ್ಯಾವ್ ನೆವರ್ ಯೂಸ್ಡ್ ದಿಸ್ ಬಿಫೋರ್ ಅಂತ ಹೇಳ್ಬೋದು. ಇಲ್ಲ, ಐ ಹ್ಯಾವ್ ನಾಟ್ ಯೂಸ್ಡ್ ದಿಸ್ ಬಿಫೋರ್. ಈ ರೀತಿ ನೀವು ವಾಕ್ಯವನ್ನು ಚೇಂಜ್ ಮಾಡ್ಕೊಳ್ಬೋದು. ನಾಟ್, ನೆವರ್ ಅಂತ ಎರಡು ನೆಗೆಟಿವ್ ಹಾಕೊಳ್ಳೋದಕ್ಕಿಲ್ಲ. ಐ ಹ್ಯಾವ್ ನೆವರ್ ಅಥವಾ ಐ ಹ್ಯಾವ್ ನಾಟ್ ಯೂಸ್ಡ್ ದಿಸ್ ಬಿಫೋರ್. ಐ ಕಾಂಟ್ ಗೋ ನೋವೇರ್ ದಿಸ್ ವೀಕ್. ಇಲ್ಲಿ ನೋಡಿ, ನಾನು ಕಾಂಟ್ ಹಾಕೊಳ್ತಾ ಇದ್ದೀನಿ, ನೋವೇರ್ ಅಂತ ಹಾಕೊಳ್ತಾ ಇದ್ದೀನಿ.
ಈ ರೀತಿ 2 ಸರಿ ನೆಗೆಟಿವ್ ಹಾಕೊಳ್ಳೋದು ಕರೆಕ್ಟ್ ಅಲ್ಲ. ನಿಮಗೆ ಹೇಳಬೇಕಾಗಿರೋದೇನು, ನನಗೆ ಈ ವಾರ ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ಹೇಗೆ ಹೇಳಬೇಕಿದೆನಾ? ಐ ಕಾಂಟ್ ಗೋ ಎನಿವೇರ್ ದಿಸ್ ವೀಕ್. ಕಾಂಟ್ ಎನಿವೇರ್. ಐ ಕಾಂಟ್ ಗೋ ಎನಿವೇರ್ ದಿಸ್ ವೀಕ್. ಈಗ ನೋಡಿ, ನಿಮಗೆ ಒಂದು ಎಕ್ಸಸೈಸ್. ನೀವು ಈ ವಾಕ್ಯದಲ್ಲಿ ಏನು ತಪ್ಪಿದೆ ಅದನ್ನು ಕರೆಕ್ಟ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ನೋಡಿ, ಫಸ್ಟಿನ ವಾಕ್ಯ ಐ ಡೋಂಟ್ ವಾಂಟ್ ನೋ ಐಸ್ ಕ್ರೀಮ್. ನನಗೆ ಐಸ್ ಕ್ರೀಮ್ ಬೇಡ. ಐ ಡೋಂಟ್ ವಾಂಟ್ ನೋ ಐಸ್ ಕ್ರೀಮ್. ಈ ವಾಕ್ಯದಲ್ಲಿ ಏನೋ ತಪ್ಪಿದೆ, ಅದನ್ನು ನೀವು ಸರಿ ಮಾಡಿ. ಏನು ಅದು ಸರಿಯಾದ ಉತ್ತರ, ಸರಿಯಾದ ವಾಕ್ಯ ಏನು, ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ನನಗೆ ತಿಳಿಸ್ಬೇಕು. ಐ ಹ್ಯಾವೆಂಟ್ ಸೀನ್ ನಥಿಂಗ್. ಐ ಡಿಂಟ್ ಡೂ ನಥಿಂಗ್. ಈ ವಾಕ್ಯದಲ್ಲಿ ಏನು ಮಿಸ್ಟೇಕ್ ಇದೆ ಅದನ್ನು ಸರಿ ಮಾಡಿ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಬರೆದು ತಿಳಿಸಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.